KV SO S BS P B B B 55 ಮೇನ್ ಇಂಪಾರ್ಟೆಂಟ್ ವ್ಯಾಲಿಡೇಷನ್. ಸೊ ಫಸ್ಟ್ ಎಲ್ಲರೂ ವ್ಯಾಲಿಡೇಷನ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಅಪಾರಿಟಿ ಜನರೇಟಿಂಗ್ ಇಂತ ಮುಂಚೆ GPEP FP ನ ಕಂಪ್ಲೀಟ್ ಮಾಡಬೇಕು. ನಿಮಗೆ ಏನಂದ್ರಲ್ಲ ಜನರೇಟ್ ಆಪ್ಷನ್ ಬರ್ತಾ ಇಲ್ಲ ಅಂತಂದ್ರಲ್ಲ ಲಾಸ್ಟ್, ಆ ಜನರೇಟ್ ಆಪ್ಷನ್ ಬರ್ತಾ ಇಲ್ಲ ಅನ್ನೋದ ಕಾರಣ ಏನಂದ್ರೆ ಆ ಹುಡುಗನ GPEP FP ನ ಕಂಪ್ಲೀಟ್ ಮಾಡಿರಲ್ಲ, ಅದಕ್ಕೋಸ್ಕರ ಜನರೇಟ್ ಆಪ್ಷನ್ ಬರ್ತಿರಲ್ಲ. ಸೊ ಅದನ್ನ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ, ಸೊ ನಾವು ಇಲ್ಲಿ ವ್ಯೂ ಅಂಡ್ ಮ್ಯಾನೇಜ್ ಅಲ್ಲಿ ಮಕ್ಕಳ GPEP FP ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಕೂಲಿಂದ ನಾವು ವ್ಯೂ ಮಾಡಿದ್ರೆ ಈಗ ಆಲ್ರೆಡಿ ಆ ಮಗುದು GPEP FP ಕಂಪ್ಲೀಟ್ ಆಗಿದೆ, ಸೊ ಕಂಪ್ಲೀಟೆಡ್ ಅಂತ ಬರ್ತದೆ. ಈ ಸ್ಟೇಟಸ್ ಏನಾದ್ರು ಬಂತು ಅಂದ್ರೆ ಸೊ ಆ ಮಗುದು ಅಲ್ಲಿ ಯಾವುದೋ ಅಪಾರ ಐಡಿಯಲ್ಲಿ ಸೊ ಜನರೇಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅದು ಒಂದು GPEP FP ನ ಮೊದಲು ಕಂಪ್ಲೀಟ್ ಮಾಡಬೇಕು. ಸೊ ಎರಡನೇ ಆಪ್ಷನ್ ಏನಂದ್ರೆ, ಸೊ ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಕಾಣ್ತಾ ಇದೆ ನೋಡ್ರಿ, ಅದರಲ್ಲಿ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಇದೆ. ಇಲ್ಲಿ ಆಕ್ಟಿವ್ ಸ್ಟೂಡೆಂಟ್ಸ್ ಅಲ್ಲಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ ಬರ್ತಾರೆ. ಸೊ ಇಲ್ಲಿದೆ ನೋಡ್ರಿ, ಎಲ್ಲಾ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಓಕೆ, ಇಲ್ಲಿದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಈ ಮಗುದ ಕೊನೆಯಲ್ಲಿ ಸೊ ಅಲ್ಲಿ ವ್ಯಾಲಿಡೇಟ್ ಆಧಾರ್ ಕಾರ್ಡ್ ಅಂತ ಇದೆ. ಸೊ ಆಲ್ಮೋಸ್ಟ್ ಇದೆಲ್ಲ ಆಗಿದೆ ನೋಡ್ರಿ, ಇಲ್ಲೊಂದು ನಾಟ್ ಅವೈಲೇಬಲ್ ಅಂತ ಇದೆ ಇಲ್ಲಿ. ಸೊ ಈ ತರ ಏನಾದ್ರು ಇದೆಯಾ ನಿಮ್ಮ ಪ್ರಾಬ್ಲಮ್? ಇದೆ ಸರ್, ಆ ತರ ಪ್ರಾಬ್ಲಮ್ ಇರೋದಿಲ್ಲ. ಓಕೆ, ಸೊ ಇದರಲ್ಲಿ ಇದೆ ನೋಡ್ರಿ, ಇಲ್ಲೊಂದಿದೆ ನಾಟ್ ಅವೈಲೇಬಲ್ ಅಂತ. ಸೊ ಇಲ್ಲಿ ವೆರಿಫಿಕೇಶನ್ ಫೇಲ್ಡ್ ಅಂತ ಇದೆ. ಡೇಟ್ ಆಫ್ ಬರ್ತ್ ಸೊ ಇಂಥವೆಲ್ಲ ಒಂಚೂರು ನಿಮಗೆ ಹೇಳ್ತೀನಿ ಏನಂದ್ರೆ, ಸೊ ಫಸ್ಟ್ ವ್ಯಾಲಿಡೇಷನ್ ಇಂಪಾರ್ಟೆಂಟ್. ಸೊ ನಾವು ಏನೇ ಮಾಡಬೇಕು ಅಂದ್ರೆ ಅಪಾರಿಟಿ ಜನರೇಟ್ ಆಗಬೇಕು ಅಂದ್ರೆ ಫಸ್ಟ್ GPEP FP ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಆದ ತಕ್ಷಣ ಅಪಾರಿಟಿ ಹೋಗಬಾರ್ದು. ಯಾವಾಗ ಜನರೇಟ್ ಮಾಡೋದು ಮಿಸ್ ಮ್ಯಾಚ್ ಅಂತಾನೆ ಬರ್ತದೆ, ಅಪಾರಿಟಿ ಡೈರೆಕ್ಟ್ ಆಗೋದು. ಸೊ ಫಸ್ಟ್ ಲಿಸ್ಟ್ ಆಫ್ ಆ ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ಆಕ್ಟಿವ್ ಸ್ಟೂಡೆಂಟ್ಸ್ ಪ್ರೆಸ್ ಮಾಡಿ, ಆಕ್ಟಿವ್ ಸ್ಟೂಡೆಂಟ್ಸ್ ಅಲ್ಲಿ ಸೊ ಕಂಪಲ್ಸರಿ ಎಲ್ಲ ಮಕ್ಕಳದ್ದು ಈ ತರ ವ್ಯಾಲಿಡೇಷನ್ ಕಂಪ್ಲೀಟ್ ಆಗಿರ್ಬೇಕು. ಹಂಗಂತ ವ್ಯಾಲಿಡೇಷನ್ ಕಂಪ್ಲೀಟ್ ಆಗಿದ್ರೆ ಅಪಾರಿಟಿ ಜನರೇಟ್ ಆಗುತ್ತಾ? ನೋ, ಅದು ಆಗಲ್ಲ. ಬಟ್ ಆದ್ರೆ ವ್ಯಾಲಿಡೇಷನ್ ಆಗಬೇಕು. ಸೊ ವ್ಯಾಲಿಡೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಮಗುದು ಆಧಾರ್ ಕಾರ್ಡ್ ಇದೆ ಮೇಡಮ್, ಈ ಮಗುದು ಆಧಾರ್ ಕಾರ್ಡ್ ಇದೆ, ಯಾರು ಈ ಮಗುದಲ್ಲ ಇದೆಯಾ? ಅಲ್ಲಿ ಮೂಡಿಕೊಂಡು ನೋಡಿ, ಅಲ್ಲಿ ಗ್ರೀನಿಂಗ್ ಅಲ್ಲಿ ಬಂದಿರೋವೆಲ್ಲ ವ್ಯಾಲಿಡೇಟ್ ಅಲ್ಲ ಹೇಳ್ತೀನಿ, ಇಲ್ಲೆಲ್ಲ ಗ್ರೀನಿಂಗ್ ಅಲ್ಲಿ ಬಂದಿದೆ ನೋಡ್ರಿ, ಇವೆಲ್ಲ ವ್ಯಾಲಿಡೇಟ್ ಆಗಿದೆ ಅಂತ ಅರ್ಥ. ಸೊ ಫಸ್ಟ್ ಈ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕು, ಎಲ್ಲ ಗ್ರೀನಿಂಗ್ ಅಲ್ಲಿ ಬರಬೇಕು. ಸೊ ಇಲ್ಲಿ ವ್ಯಾಲಿಡೇಟ್ ಆಗದೆ ಇರೋ ಇದೆ ನೋಡ್ರಿ. ಸೊ ವ್ಯಾಲಿಡೇಟ್ ಆಗದೆ ಇರೋರು ಏನ್ ಮಾಡಬೇಕು ಅಂದ್ರೆ ಫಸ್ಟ್ ವ್ಯಾಲಿಡೇಟ್ ಮಾಡಬೇಕು. ಸೊ ನಾವು ಎಕ್ಸಾಂಪಲ್ ವ್ಯಾಲಿಡೇಟ್ ಅಂತ ಪ್ರೆಸ್ ಮಾಡ್ತೀವಿ, ಕನ್ಫರ್ಮ್ ಅಂತ ಕೊಡ್ತೀವಿ. ಸೊ ವ್ಯಾಲಿಡೇಟ್ ಆಗೋದಾದ್ರೆ ಗ್ರೀನಿಂಗ್ ಅಲ್ಲಿ ಬಂದ್ಬಿಡುತ್ತೆ, ಇಲ್ಲ ಅಂದ್ರೆ ಈ ತರ ಬರುತ್ತೆ. ವ್ಯಾಲಿಡೇಟ್ ಆಗದಿದ್ರೆ ಗ್ರೀನಿಂಗ್ ಅಲ್ಲಿ ತಕ್ಷಣ ಬಂದ್ಬಿಡುತ್ತೆ ಅಲ್ಲಿ. ಸೊ ಕನ್ಫರ್ಮ್ ಏನು ಕೇಳಲ್ಲ. ಸೊ ವ್ಯಾಲಿಡೇಟ್ ಆಗಿದ್ರೆ ಈ ತರ ಬರುತ್ತೆ. ಸೊ ಇದಕ್ಕೆ ಏನ್ ಮಾಡಬೇಕು ಅಂದ್ರೆ, ಸೊ ಫಸ್ಟ್ ನಾವು ವ್ಯಾಲಿಡೇಟ್ ಪ್ರೋಸೆಸ್ ಮಾಡಬೇಕು. ವ್ಯಾಲಿಡೇಟ್ ಪ್ರೋಸೆಸ್ ಮಾಡಬೇಕಾದ್ರೆ ಇಲ್ಲಿ ಮೇಲೆ ಹೆಸರಿದೆ ನೋಡಿ, ಈಗ ಬಿ ಮೊಹಮ್ಮದ್ ರಫಿ ಅಂತ ಇದೆ. ಸೊ ಇದನ್ನ ಆಧಾರ್ ಕಾರ್ಡ್ ಅಲ್ಲಿ ನೋಡ್ಬೇಕು ಏನ್ ಹೆಸರಿದೆ. ಕ್ಲಿಯರ್ ಆಯ್ತಾ? ಆಧಾರ್ ಕಾರ್ಡ್ ಇಟ್ಕೊಂಡು ಆ ಆಧಾರ್ ಕಾರ್ಡ್ ಇಟ್ಕೊಂಡು ಸೊ ಆಧಾರ್ ಕಾರ್ಡ್ ಅಲ್ಲಿ ಏನ್ ಹೆಸರಿದೆ ಅಂತ ನೋಡ್ಬೇಕು ಫಸ್ಟ್. ಕ್ಲಿಯರ್ ಆಯ್ತಾ ಸರ್? ನೋಡಾದ್ಮೇಲೆ ಏನಾರ ಇಲ್ಲಿ ಪ್ರಾಬ್ಲಮ್ ಇತ್ತು, ಮಿಸ್ ಮ್ಯಾಚ್ ಇತ್ತು, ಆಧಾರ್ ಕಾರ್ಡ್ ಅಲ್ಲಿ ಏನಾರ ನೇಮ್ಗೂ ಇಲ್ಲಿಗೂ ಈ ನೇಮ್ಗೂ, ಸೊ ಇದು ಆಧಾರ್ ಕಾರ್ಡ್ ಅಲ್ಲಿರೋ ಹೆಸರು, ಇದು UDSPS ಅಲ್ಲಿರೋ ಹೆಸರು, ಅಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗಲ್ಲ ಮತ್ತೆ. ಕ್ಲಿಯರ್ ಆಯ್ತಾ? ಸೊ ಇದು ವ್ಯಾಲಿಡೇಷನ್ ಮಾತ್ರ ನೀವು ಚೇಂಜ್ ಮಾಡ್ತೀರಾ, ಅದಕ್ಕೆ ನಿಮಗೆ ಕಂಪ್ಲೀಟ್ ಅವಕಾಶ ಇದೆ. ವ್ಯಾಲಿಡೇಷನ್ ಗೆ ಹೆಸರು ಚೇಂಜ್ ಮಾಡೋಕ್ಕೆ ಕಂಪ್ಲೀಟ್ ಅವಕಾಶ ಇದೆ. ಸೊ ಅದು UDSPS ಚೇಂಜ್ ಮಾಡೋಕೆ ಅವಕಾಶ ಇದೆ. ಕ್ಲಿಯರ್ ಆಯ್ತಾ? ವ್ಯಾಲಿಡೇಷನ್ ಪ್ರೋಸೆಸ್ ಬೇರೆ, ನಮ್ಮ UDS ಡಾಟಾನೇ ಬೇರೆ. ಕ್ಲಿಯರ್ ಆಯ್ತಾ ಸರ್? ಇದು ಸೊ ಫಸ್ಟ್ ಇಲ್ಲಿ ನಾವು ವ್ಯಾಲಿಡೇಟ್ ಮಾಡಬೇಕು ಅಂದ್ರೆ ಈ ಬಿ ಮೊಹಮ್ಮದ್ ರಫಿ ಇದೆ, ಅಲ್ಲಿ ಇಲ್ಲಿ ಏನೋ ಗ್ಯಾಪ್ ಇತ್ತೇನೋ ಅಥವಾ ಏನೋ ಸ್ಪೆಲ್ಲಿಂಗ್ ಎರರ್ ಇತ್ತೇನೋ ಸೊ ನೋಡಿದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಈ ಮಗು ಇದೆಯಲ್ಲ ಈ ಹೆಸರು ಕ್ಲಿಕ್ ಮಾಡಬೇಕು. ಕ್ಲಿಕ್
ಮಾಡಿದಾಗ ಆ ಮಗುದು GP ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಡು ಯು ವಾಂಟ್ ಟು ಚೇಂಜ್ ಆಧಾರ್ ಡೀಟೇಲ್ಸ್ ಇನ್ SDMs ಅಂತ ಕೇಳುತ್ತೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಅದು ಬ್ಲಾಂಕ್ ಓಪನ್ ಆಗುತ್ತೆ, ಎರಡು ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ನಂಬರು ಆಸ್ ಪರ್ ನೇಮ್ ಎರಡು ಹಾಕಿ ನಾವು ಸೇವ್ ಕೊಟ್ಟರೆ ಕೆಳಗಡೆ ಇಲ್ಲಿ ಸೇವ್ ಆಪ್ಷನ್ ಇದೆ, ಸೇವ್ ಕೊಟ್ಟರೆ ಅಲ್ಲಿ ಸೇವ್ ಆಗಿ ಸೊ ಅಲ್ಲಿ ಏನಾಗುತ್ತೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಲ್ಲಿ ಆ ಮಗುದ ಹೆಸರು ತಿದ್ದುಪಡಿ ಆಗುತ್ತೆ. ಡಾಟಾ ಆಗಲ್ಲ, ಯುಡೇಸ್ ಡಾಟಾದಲ್ಲಿ ಆಗಲ್ಲ, ಜಸ್ಟ್ ಆ ಮಗುವಿನ ವ್ಯಾಲಿಡೇಷನ್ ಪ್ರೋಸೆಸ್ ಮೇಲೆ ಇತ್ತಲ್ಲ ಹೆಸರು ಅಲ್ಲಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ವ್ಯಾಲಿಡೇಟ್ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪಲ್ಸರಿ ವ್ಯಾಲಿಡೇಟ್ ಆಗುತ್ತೆ. ಇದಕ್ಕೆ ಅಲ್ಲೂ ಆಗಲಿಲ್ಲ ಅದು ಆಗಲಿಲ್ಲ ಡೇಟ್ ಆಫ್ ಬರ್ತ್ ನೋಡ್ಬೇಕು. ಆಧಾರ್ ಕಾರ್ಡ್ ಇರೋರಿಗೆ ಅಲ್ಲಿರೋ ಡೇಟ್ ಆಫ್ ಬರ್ತ್ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲೇ. ಸೊ ಈಗ ಉದಾಹರಣೆಗೆ ಡೇಟ್ ಆಫ್ ಬರ್ತ್ ಇದೆ. ಸೊ ಈ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿ, ಹೆಸರು ಕರೆಕ್ಟಾಗಿ ಮಾಡಿದ್ದೀರಾ, ಹೆಸರಲ್ಲಿ ಪ್ರಾಬ್ಲಮ್ ಆಗಲಿಲ್ಲ. ಸೊ ಡೇಟ್ ಆಫ್ ಬರ್ತ್ ಚೆಕ್ ಮಾಡಿ. ಸೊ ಹಂಗಂತ ಪದೇ ಪದೇ ಮಾಡಬೇಡ್ರಿ. ಸೊ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಡೇಟ್ ಆಫ್ ಬರ್ತ್, ಜೆಂಡರ್, ನೇಮ್ ಮೂರನ್ನು ನೋಡ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲಿ ಮೂರನ್ನು ಕರೆಕ್ಟ್ ಆಗಿತ್ತು ಅಂದ್ರೆ ಕಂಪಲ್ಸರಿಯಲ್ಲಿ ವ್ಯಾಲಿಡೇಟ್ ಅಂತ ತಕ್ಷಣ ಗ್ರೀನ್ ಅಂತ ಬಂದ್ಬಿಡುತ್ತೆ. ಆ ಮೂರನ್ನು ಮಾಡ್ಕೊಂಡ್ರೆ ಕೂಡ ಇಲ್ಲಿ ಪ್ರಾಬ್ಲಮ್ ಆಗಲ್ಲ ಸರ್. ಸರಿ, ಡೇಟ್ ಆಫ್ ಬರ್ತ್ ಅಂದ್ರೆ ಇಲ್ಲಿ ಕರೆಕ್ಷನ್ ಆಗಲ್ಲ, ಇದು ಜಸ್ಟ್ ವ್ಯಾಲಿಡೇಷನ್. ಇಲ್ಲಿ ಕರೆಕ್ಷನ್ ಆಗಲ್ಲ. ನೀವು ಏನು ಕರೆಕ್ಷನ್ ಮಾಡಿದ್ರೆ ಇಲ್ಲಿ ಮಾತ್ರ ಏನು ಕರೆಕ್ಷನ್ ಆಗಲ್ಲ. ಸೊ ಯಾವಾಗ ಅಪಾರಿಟಿ ಜನರೇಟ್ ಆಗುತ್ತೆ ಅಂದ್ರೆ ಸೊ ಇಲ್ಲಿರೋ ಹೆಸರು ಇಲ್ಲಿರೋ ಹೆಸರು ಎರಡು ಸೇಮ್ ಇದ್ರೆ ಮಾತ್ರ ಅಪಾರಿಟಿ ಜನರೇಟ್. ಎರಡರಲ್ಲಿ ಮಿಸ್ ಮ್ಯಾಚ್ ಇತ್ತು ಅಪಾರಿಟಿ ಜನರೇಟ್ ಆಗುತ್ತೆ. ಸರ್ ಈಗ ಸಪೋಸ್ ಈಗ ನೇಮ್ ಹೇಳಿದ್ರೆ ತಿದ್ದಕ್ಕೆ ಡೇಟ್ ಆಫ್ ಬರ್ತ್ ಹೆಂಗ್ ತಿರ್ತೀವಿ? ದೇರ್ ಸೇಮ್ ಅದೇ ಪ್ರೋಸೆಸ್ ಅಲ್ಲೇ ಓಪನ್ ಅಲ್ಲೇ ಇಲ್ಲೇ ಎಲ್ಲ ಓಪನ್ ಆಗಿದೆ. ಅಲ್ಲೇ ಓಪನ್ ಜೆಂಡರ್ ಇಲ್ಲೇನೆ Name, ಗಾರ್ಡಿಯನ್ right? ಇಲ್ಲೇ ಓಪನ್ ಆಗಿದೆ. ಇದು ಯಾಕೆ ಓಪನ್ ಆಗಲ್ಲ ಅಂದ್ರೆ ಅಲ್ಲಿ ಆಲ್ರೆಡಿ ವ್ಯಾಲಿಡೇಟ್ ಮುಗಿದೋಗಿದೆ ಅಂತ. ಅದು ಯಾವ ಮಗು ಅದು ಕರೆಕ್ಟ್ ಇದೆ, ಮ್ಯಾಚ್ ಇದೆ ಸರ್. ಬಸಪ್ಪ ಡೇಟ್ ಆಫ್ ಬರ್ತ್ ಸಿ ಮರದ ಅಂತ ಇದೆ ಅಲ್ವಾ? ಅದಾಯ್ತು ಸರ್, ಕಂಪ್ಲೀಟ್ ಆಗಿದೆ. ಅಲ್ಲ ಅದು ಆಲ್ರೆಡಿ ಅಪಾರಿಟಿ ಕಂಪ್ಲೀಟ್ ಆಗಿರ್ತದೆ. ಯಾವುದು ಬಸಪ್ಪ ಹಾಗೆ ನೋಡ್ರಿ. ಬಸಪ್ಪ ಹುಣಸಿ ಮರದ ವ್ಯಾಲಿಡೇಟ್ ಕಂಪ್ಲೀಟ್ ಆಗಿದೆ. ಏನು ಕೆಳಗಿನ ಆಗಲ್ಲ. ಕೆಳಗಿನ ಅದು ಫ್ರೀಜ್ ಕಾಣಿಸ್ತಾ ಅದೇ ಅದೇ ಬಿ ಬಿಬಿ ಆಯುಷ ಇದು ಓಪನ್ ಆಗಿದೆ. ಇದು ಓಪನ್ ಆಗಿದೆ. ಅವೆಲ್ಲ ಚೇಂಜ್ ಮಾಡಿ ಸೇವ್ ಕೊಡ್ಬೇಕು. ಸಪೋಸ್ ಹಂಗಿತ್ತಂದ್ರೆ ಎಲ್ಲ ಚೇಂಜ್ ಮಾಡಿ ಸೇವ್ ಚೇಂಜ್ ಮಾಡಿ ನಾವೇನ್ ಮಾಡ್ಬೇಕು ಲಾಸ್ಟ್ ಸೇವ್ ಅಂತ ಕೊಟ್ರೆ ವ್ಯಾಲಿಡೇಷನ್ ಗೆ ಓಕೆ ಆಗುತ್ತೆ. ವ್ಯಾಲಿಡೇಷನ್ ವಾಪಸ್ ಬಂದು ಅಲ್ಲೇ ವ್ಯಾಲಿಡೇಟ್ ಮಾಡಿ ಅಲ್ಲೇ ವ್ಯಾಲಿಡೇಟ್ ಮಾಡಬೇಕು. ಆಧಾರಿಂದ ಸ್ಯಾಟ್ಸಿನ್ ಬರಲ್ಲ. ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ರಿ ಅಂತ ನಾನು ಹೇಳಿದೆ. ಅಂದ್ರೆ ಪೇರೆಂಟ್ಸ್ ಗೆ ಪರ್ಮಿಷನ್ ತಗೊಂಡು ಕನ್ಫರ್ಮ್ ಮಾಡ್ಬೇಕು. ಇದೇ ಡೇಟ್ ಆಫ್ ಬರ್ತ್ ನಾವು ಯುಎಸ್ ಗೆ ಹಾಕ್ತಿವಿ. ಇದರಿಂದ ಮಾಡಿದ್ರೆ ಏನಾರ ತೊಂದರೆ ಆದ್ರೆ ಅದಕ್ಕೆ ಈಗ ಚೇಂಜ್ ಮಾಡ್ಸಕ್ಕೆ ಎಲ್ಲಾದ್ರೂ ಒಂದು ವಾರ ಬೇಕಾ? ಯಾವುದು ಇವನ್ನೆಲ್ಲ ಚೇಂಜ್ ನೋಡಿ ಆದಷ್ಟು ಬೇಗ ಮಾಡಿಸಿ. ಅದು ಬಂದ ಮೇಲೆ ಮತ್ತೆ ಅಪ್ಡೇಟ್ ಮಾಡ್ಬೇಕಲ್ಲ ಸರ್ ಇದನ್ನ? ಅಲ್ಲ ಅಂತ ಕೇಸ್ ಮಾಡೋದೇ ಇಲ್ಲ ಅವರು. ಅಂತ ಕೇಸ್ ಈಗ ಎರಡು ಕಡೆ ಎಲ್ಲ ಕಡೆಗೂ ಹೆಸರು ಕರೆಕ್ಟ್ ಆಗಿದೆ, ಆದ್ರೆ ವ್ಯಾಲಿಡೇಷನ್ ಆಗದೆ ಇರೋ ಕಾರಣ ಆಗ್ತಾ ಇದೆ. ಸೊ ವ್ಯಾಲಿಡೇಷನ್ ಮಾಡಕ್ ಗೊತ್ತಾಗ್ತಿಲ್ಲ ಕೆಲವರಿಗೆ. ಸೊ ಆ ಪ್ರೊಸೆಸಿಂಗ್ ಹಂಗ ಆಗ್ತದೆ. ಸೊ ಏನ್ ಮಾಡ್ತೀರಾ, ನೀವು ವ್ಯಾಲಿಡೇಟ್ ಅಂತ ಪ್ರೆಸ್ ಮಾಡ್ತೀರಾ, ಸೊ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀರಾ. ಸೊ ಏನ್ ಪ್ರೋಸೆಸ್ ಮುಂದೆ ಅಂತ ಗೊತ್ತಾಗಿಲ್ಲ. ಸೊ ಆ ಉದ್ದೇಶಕ್ಕೆ ಹೇಳ್ತೀನಿ ಸರ್ ಅಷ್ಟೇ. ಇದು ಏನು ಅಪಾರಿಟಿ ಜನರೇಟ್ ಆಗಲ್ಲ. ಈಗ ವ್ಯಾಲಿಡೇಟ್ ಮಾಡಿದ ತಕ್ಷಣ ಏನು ಅಪಾರಿಟಿ ಜನರೇಟ್ ಆಗಲ್ಲ. ಸೊ ಅದು ಆಗಲ್ಲ, ಅದು ಬೇರೆ ಪ್ರೋಸೆಸ್ ಇದೆ. ಮತ್ತೆ ಕ್ಲಿಯರ್ ಆಯ್ತಾ ಸರ್? ಈಗ ಒಂದ್ಸತಿ ಮಾಡಿರ್ತೀವಿ, ನೇಮ್ ಎಷ್ಟು ಮಾಡ್ಕೊಂಡಿರ್ತೀವಿ, ನೆಕ್ಸ್ಟ್ ಮತ್ ಬಿಟ್ಟಿರ್ತೀವಿ ಅಂದ್ರೆ ಡೇಟ್ ಆಫ್ ಬರ್ತ್ ಮಾಡ್ಕೋಬೇಕು ಸರ್. ಅವಾಗ ಇನ್ನೊಂದ್ಸರಿ ಮಾಡಕ್ ಬರಲ್ಲ ಸರ್. ಅಲ್ಲ, ಒಂದ್ಸತಿ ವ್ಯಾಲಿಡೇಟ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು ಮತ್ next ಅಂದ್ರೆ ಎಲ್ಲ ಮ್ಯಾಚ್ ಆಗಿದೆ ಅಂತಾನೆ ಅರ್ಥ. ಅಲ್ಲಿ ಮತ್ತೆ ಹಳೆ ಬರುತ್ತೆ. ನೀವು ನೇಮ್ ಮ್ಯಾಚ್ ಆಗಿ ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಿಲ್ಲ ಅಂದ್ರೆ ಮತ್ತೆ ಆಗಲ್ಲ. ಅದು ನೀವು ಕಂಪಲ್ಸರಿ ಎಲ್ಲ ಮ್ಯಾಚ್ ಮಾಡಿದ್ರೆ ಆಗುತ್ತೆ. ಸೊ ಇನ್ನೊಂದು ಏನಂದ್ರೆ ಸೊ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಇಸ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಬೆನಿಫಿಷಿಯರಿ ಮಾತ್ರ ಕೊಡ್ತಾರೆ. ಈಗ ರೇಷನ್ ಕಾರ್ಡ್ ತಂದು ಕೊಡ್ಬೇಕಾ, ಬೇಕು ಆಧಾರ್ ಕಾರ್ಡ್ ಅಲ್ಲಿಗೂ ಕೊಡ್ತಾರೆ, ನಮಗೆ ಕೊಡಲ್ಲ ಅಂತಂದವ್ರು. ನಾವು ಹಳೆಯದೇ ಅಪ್ಡೇಟ್ ಮಾಡ್ಬಿಟ್ಟಿರ್ತೀವಿ, ಇಲ್ಲಿ ವ್ಯಾಲಿಡೇಷನ್ ಮಾಡ್ಬಿಟ್ಟಿರ್ತೀವಿ. ಸೊ ಅವ್ರು ಏನ್ ಮಾಡ್ತಾರೆ, ಅಪ್ಡೇಟ್ ಮಾಡ್ಸಿರ್ತಾರೆ ಆಧಾರ್ ಕಾರ್ಡ್. ಯಾವ್ದೋ ಒಂದು ಕೇಸ್ ಹಿಂಗೆ ಆಯ್ತು, ಸುಮಾರು ಕರೆಕ್ಟ್ ಆಗಿದೆ. ಸೊ ಆಧಾರ್ ಕಾರ್ಡ್ ಎಲ್ಲ ಹೆಸರು ಅಪಾರಿಟಿ ಇದರಲ್ಲಿ ಯುಡೇ ಸ್ಪೆಷಲಿಸ್ಟ್ ಎಲ್ಲ ಕರೆಕ್ಟ್ ಆಗಿದೆ, ಡೇಟ್ ಆಫ್ ಮ್ಯಾಚ್ ಎಲ್ಲ ಕರೆಕ್ಟ್ ಆಗಿದೆ, ಅಪಾರಿಟಿ ಜನರೇಟ್ ಆಗುತ್ತೆ. ಸೊ ಕಾರ್ಡ್ ನೋಡಿದ್ರೆ ಅವ್ನು ಇನ್ನೊಂದು ಐತೆ ಆಧಾರ್ ಕಾರ್ಡ್. ಸೊ ಅಲ್ಲಿ ಶಿಲ್ಪ ಎಚ್ ಅಂತ ಒಂದ್ರಲ್ಲಿದ್ರೆ, ಶಿಲ್ಪ ಹುಣಸೆಕಾಯಿ ಅಂತ ಒಂದ್ರಲ್ಲಿ. ಸೊ ಹೊಸ ಆಧಾರ್ ಕಾರ್ಡ್ ಅದು. ಸೊ ಅವಾಗ ಮತ್ತೆ ಅಪ್ಡೇಟ್ ಮಾಡಿದ್ಮೇಲೆ ಸರಿ ಹೋಯ್ತು, ಅಪಾರಿಟಿ ಜನರೇಟ್ ಆಗುತ್ತೆ. ಸೊ ಈ ತರ ಆಗ್ತದೆ.